ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸುಮಾವಿ ವ್ಲಾಗ್ಸ್ ಕನ್ನಡ. ಇವತ್ತು ನಾನು ರಾಮೇಶ್ವರಂಗೆ ಹೋಗಿದ್ದು ವಿಡಿಯೋ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮಗೆ ಮೊದಲು ಬಂದು ತಲುಪುತ್ತೆ, ನೀವೇ ಮೊದಲು ನೋಡ್ಬೋದು. ಇಲ್ಲಿ ನಾವು ಮಧುರೈ ಮೀನಾಕ್ಷಿದು ದರ್ಶನ ಮಾಡಿಕೊಂಡು ಹೊರಗಡೆ ಬಂದ ವಿಡಿಯೋ ಅದು. ಇವಾಗ ನೋಡ್ತಾ ಇರ್ಬೋದು, ನಾವು ರಾಮೇಶ್ವರಂಗೆ ಹೋಗೋಕ್ಕೆ ಅಂತೇಳಿ ಟ್ರೈನ್ಗೆ ವೇಟ್ ಮಾಡ್ತಾ ಇದ್ದೀವಿ ರೈಲ್ವೆ ಸ್ಟೇಷನಲ್ಲಿ. ಇಲ್ಲಿ ಮಧುರೈಯಲ್ಲಿ ತುಂಬ ಕ್ಲೀನಿಂಗ್ ಇದೆ ರೈಲ್ವೆ ಸ್ಟೇಷನು. ಯಾರಾದರೂ ಟಾಯ್ಲೆಟು, ವಾಶ್ರೂಮು ಈ ಥರ ಏನಾದರೂ ಹೊರಗಡೆ ಯೂಸ್ ಮಾಡಿದ್ರೆ ರೈಲ್ವೆ ಸ್ಟೇಷನಲ್ಲಿ ಫೈನ್ ಹಾಕ್ತಾರಂತೆ. ಈ ಥರ ವೆಹಿಕಲ್ಲು ನಮ್ಮ ರಾಯಚೂರಲ್ಲಿ ಇಲ್ಲ ರೈಲ್ವೆ ಸ್ಟೇಷನಲ್ಲಿ. ಹಾಗಾಗಿ ತುಂಬ ಖುಷಿ ಆಯಿತು ನನಗೆ ನೋಡಿ. ಇರ್ತವೆ ದೊಡ್ಡ ದೊಡ್ಡ ರೈಲ್ವೆ ಸ್ಟೇಷನಲ್ಲೆಲ್ಲ. ಈಗ ನಮ್ಮ ರೈಲ್ವೆ ಸ್ಟೇಷನ್ ಕೂಡ ಡೆವಲಪ್ ಆಗ್ತಾ ಇದೆ. ಅದರಲ್ಲೂ ಕೂಡ ಆ ಥರ ವೆಹಿಕಲ್ಸ್ ಬರಬಹುದು ಮುಂದೆ. ನೋಡ್ತಾ ಇರ್ಬೋದು, ನಾವಿವಾಗ ರಾಮೇಶ್ವರಂಗೆ ಹೋಗ್ತಾ ಇದ್ದೀವಿ ಟ್ರೈನಲ್ಲಿ. ಜಾಸ್ತಿ ಈ ಕಡೆ ತೆಂಗಿನ ಗಿಡ ಮತ್ತು ಬಾಳೆ ಗಿಡ ಜಾಸ್ತಿ ಇದೆ. ನಮ್ಮ ಸೈಡು ಗದ್ದೆ, ಹತ್ತಿ ಯಾವ ಥರ ಬೆಳಿತೀವೋ ಅದೇ ಥರ ಅವರು ಜಾಸ್ತಿ ತೆಂಗಿನ ಗಿಡ ಮತ್ತು ಬಾಳೆ ಗಿಡನ ಬೆಳೀತಾರೆ ಆ ಸೈಡು. ನೇಚರ್ ಅಂತೂ ತುಂಬ ಚೆನ್ನಾಗಿತ್ತು. ನಾವು ಹೋದ ದಿನವೇ ಮಳೆ ಕೂಡ ಬಂದಿತ್ತು. ನಾವಿವಾಗ ಪಂಬನ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ ಟ್ರೈನಲ್ಲಿ. ತುಂಬ ಖುಷಿ ಆಯಿತು ನನಗೆ, ಸಮುದ್ರದ ಮೇಲೆ ಹೋಗ್ತಾ ಇದ್ದೀವಿ ಅಂತ. ಟ್ರೈನಲ್ಲಿ ಸಮುದ್ರದ ಮೇಲೆ ಹೋಗೋದು ಅಂದರೆ ಸುಮ್ಮನೆನಾ? ನೋಡ್ತಾ ಇರ್ಬೋದು, ಅಲ್ಲೆಲ್ಲ ಬಸ್ಸು ಮತ್ತು ಆಟೋ ಆ ಥರ ಎಲ್ಲ ವೆಹಿಕಲ್ಸು ಹೋಗ್ತವೆ. ಈ ಕಡೆ ಎಲ್ಲ ಟ್ರೈನ್ ಹೋಗ್ತಾ ಇರ್ತವೆ. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ಟ್ರೈನಲ್ಲಿ ಹೋಗಿ ತುಂಬ ಚೆನ್ನಾಗಿರುತ್ತೆ. ಆ ಕಡೆ ಈ ಕಡೆ ಸಮುದ್ರದ ನಡುವೆ ನಾವು ಹೋಗ್ತಾ ಇದ್ದೀವಿ ಅಂತ. ಜಾಸ್ತಿ ನಾನು ವಿಡಿಯೋ ಏನು ಮಾಡ್ಕೊಂಡಿಲ್ಲ ರಾಮೇಶ್ವರದ್ದು ಕೂಡ. ಯಾಕಂದರೆ ನಾವು ಹೋಗಿರೋದು ಮಕ್ಕಳು ಮತ್ತು ನಾನು ಮತ್ತು ಹಸ್ಬೆಂಡು ನೇಚರ್ ನೋಡಿಕೊಂಡು ಎಂಜಾಯ್ ಮಾಡೋಕ್ಕೆ ಅಂತ ಹೇಳಿ ವೀಡಿಯೋಸು ಫೋಟೋಸು ಜಾಸ್ತಿ ತೊಗೊಳಕ್ಕಾಗಲ್ಲ. ನೋಡಬೇಕು, ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಳ್ಬೇಕು ಹೌದು, ಆದರೆ ಲಿಮಿಟ್ ಮೇಲೆ ಇರಬೇಕಷ್ಟೇ. ಎಲ್ಲೂ ಹೋದರೂ ಅಷ್ಟು ಫೋಟೋ ತಗೊಳಕ್ಕಾಗಲಿ ವೀಡಿಯೋ ತಗೊಳಕ್ಕಾಗಲಿ ಅಲೋವ್ ಇರಲ್ಲ. ಹಾಗಾಗಿ ನಾನು ಅಷ್ಟೊಂದೇನು ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ತೊಗೊಂಡಿಲ್ಲ. ನನಗೆ ಸಮುದ್ರದ ಮೇಲೆ ಹೋಗಿದ್ದಂತೂ ತುಂಬ ಖುಷಿ ಆಯಿತು. ನನ್ನ ಮಾತಲ್ಲೇ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ. ಎಲ್ಲೋಡಿದ್ರೂ ನೀರು, ಎಲ್ಲೋಡಿದ್ರೂ ನೀರು, ಎಲ್ಲೋಡಿದ್ರೂ ಕಮಲದ ಹೂವುಗಳು. ಹೇಳೋಕ್ಕೆ ಆಗಲ್ಲ, ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳಬಹುದು. ಅಷ್ಟು ತುಂಬ 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 ಅಂದರೆ ತುಂಬ ಒಳ್ಳೆ ಜನ ಇದ್ದಾರೆ ಆ ಸೈಡೆಲ್ಲ. ಖುಷಿ ಆಯಿತು ನನಗೆ. ಏನೋ ಹೇಳ್ತಾರೆ ಪಿಕ್ ಪಾಕೆಟರ್ಸ್ ಇರ್ತಾರೆ ಅಂತ, ಆ ಥರ ಏನೂ ಇಲ್ಲ. ಇರ್ತಾರೆ ಅಲ್ಲೊಬ್ಬರು ಬಟ್ ನಾನಂತೂ ಏನೂ ನೋಡಿಲ್ಲ ಆ ಥರದವ್ರನ್ನ. ಎಲ್ಲರೂ ತುಂಬ ಒಳ್ಳೆ ಜನನೇ ಇದ್ದರು ಆ ಸೈಡು. ನೀರು ನೋಡಿದಾಗೆಲ್ಲ ನನಗೆ ತುಂಬ ಖುಷಿ ಆಗ್ತಾಯಿತ್ತು. ಮತ್ತು ನನ್ನ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು. ಪ್ಲ್ಯಾನಿಂಗ್ ಏನೂ ಇರಲಿಲ್ಲ ನಮಗೆ ಕನ್ಯಾಕುಮಾರಿ ಮತ್ತು ರಾಮೇಶ್ವರಮು, ಮಧುರೈಗೆ ಹೋಗಬೇಕು ಅಂತ. ನಾವು ಅಂದ್ಕೊಂಡಿದ್ದು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ. ಬಟ್ ಪ್ಲ್ಯಾನ್ ಚೇಂಜ್ ಆಯಿತು. ಟ್ರೈನಲ್ಲಿ ಹೋದರೆ ಮಕ್ಕಳಿಗೆ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ತಾರೆ. ಏನಾದರೂ ತಿನ್ನಲಿಕ್ಕೆ ಕುಡಿಯೋಕ್ಕೆ ಇರುತ್ತೆ, ವಾಶ್ರೂಮ್ ಹೋಗೋಕ್ಕೂ ಇರುತ್ತೆ ಅಂಥೇಳಿ ನಾವು ಟ್ರೈನ್ನ ಚೂಸ್ ಮಾಡ್ಕೊಂಡಿದ್ದು. ಟ್ರೈನಲ್ಲಿರೋ ಜನಗಳು ಕೂಡ ನಮ್ಮ ಮಕ್ಕಳನ್ನ ತುಂಬ 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 ಕ್ಯೂಟಾಗಿ ಮುದ್ದಾಗಿ ನೋಡಿಕೊಂಡ್ರು. ನಾವು ರಿಸರ್ವೇಷನ್ ಮಾಡಿಸ್ಕೊಂಡು ಹೋಗಿದ್ವಿ ಮತ್ತು ಬರೋವಾಗಲೂ ಕೂಡ ರಿಸರ್ವೇಷನ್ ಮಾಡಿಸ್ಕೊಂಡೇ ಬಂದ್ವಿ. ಇಲ್ಲಾಂದರೆ ಜನರಲ್ ಅಂದರೆ ಆಗಲ್ಲ, ಮಕ್ಕಳಿಗೆ ಕಷ್ಟ ಆಗುತ್ತೆ ಮತ್ತು ನಮಗೂ ಕೂಡ ಕಷ್ಟ ಆಗುತ್ತೆ ಮಲಗೋಕ್ಕೆ ಎಲ್ಲ. ಹಾಗಾಗಿ ನಾವು ರಿಸರ್ವೇಷನ್ ಮಾಡಿಸ್ಕೊಂಡು ಹೋಗಿದ್ವಿ ಮತ್ತು ಬರೋವಾಗಲೂ ಕೂಡ ರಿಸರ್ವೇಷನ್ ಮಾಡಿಸ್ಕೊಂಡೇ ಬಂದಿದ್ದು. ಹಾಗಾಗಿ ಏನು ಕಷ್ಟ ಅಂತೇನು ಅನ್ನಿಸ್ಲಿಲ್ಲ ನಮಗೆ. ಇಲ್ಲಿ ನೋಡ್ತಾ ಇರ್ಬೋದು, ಮನೆಗಳು ಕೂಡ ಚೆನ್ನಾಗಿದ್ದಾವೆ. ಹಾಗೆ ಇಲ್ಲಿ
ಮನೆಗೊಂದು ಗಿಡ ಅಂತ ನೆಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ನೇಚರ್ ನೋಡೋಕ್ಕೆ. ಆ ಥರ ಗಿಡಗಳು ನೆಟ್ಟರೆ ಮಳೆ ಕೂಡ ಚೆನ್ನಾಗಿರುತ್ತೆ, ಬೆಳೆ ಕೂಡ ಬರುತ್ತೆ. ಬಿಸಿಲು ಇದ್ದರೂ ಕೂಡ ಗೊತ್ತಾಗಲ್ಲ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ನೋಡಿದ್ರಿ. ಬಟ್ ಅಷ್ಟು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ ನನಗೆ ಟ್ರೈನಲ್ಲಿ ಹೋಗಬೇಕಾದ್ರೆ. ನವಿಲುಗಳು ಕೂಡ ಮನೆ ಮೇಲೇ ಕೂತ್ಕೊಂಡಿದ್ವು. ಅದಂತೂ ನೋಡಿ ತುಂಬ ಚೆನ್ನಾಗಿತ್ತು ನನಗೆ ನೋಡೋಕ್ಕೆ. ನೋಡ್ತಾ ಇರ್ಬೋದು, ನಾವಿಲ್ಲಿ ಇನ್ನೂ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಸ್ಲೋ ಆಗಿ ಹೋಗ್ತಾ ಇತ್ತು ಟ್ರೈನು. ಜಾಸ್ತಿ ಹೇಳಬೇಕಂದ್ರೆ ಟ್ರೈನು ಸ್ಲೋ ಆಗೇ ಹೋಗುತ್ತೆ ರಾಮೇಶ್ವರಂಗೆ ಹೋಗಬೇಕಾದ್ರೆ. ಮತ್ತು ಬರಬೇಕಾದ್ರೂ ಕೂಡ ಪಂಬನ್ ಬ್ರಿಡ್ಜ್ ಮೇಲೆ ಕೂಡ ಸ್ಲೋ ಆಗೇ ಬರುತ್ತೆ. ಇಲ್ಲಿ ನಾವು ಟ್ರೈನೆಲ್ಲ ಇಳಿದ ಮೇಲೆ ನಮಗೆ ತುಂಬ ಹೊಟ್ಟೆ ಹಸ್ತಾ ಇತ್ತು. ಹಾಗಾಗಿ ಒಂದು ಹೋಟೆಲ್ಗೆ ಹೋಗಿದ್ವಿ. ಅಲ್ಲಿ ಅನ್ನ ಸಾಂಬಾರು ಮತ್ತು ಹಪ್ಪಳ ಮತ್ತು ಆಲೂಗಡ್ಡೆ, ಹೂಕೋಸು ಮತ್ತು ಮಾವಿನಕಾಯಿ ಕೊಟ್ಟಿದ್ದರು. ತುಂಬ ಟೇಸ್ಟಿಯಾಗಿತ್ತು. ಊಟ ಮಾಡಿ ತೃಪ್ತಿ ಅನ್ನಿಸ್ತು ಕೂಡ ನಮಗೆ. ಇಲ್ಲಿ ನಾವು ಕ್ಯಾಬ್ ಮಾಡಿಕೊಂಡು ಹೋಟೆಲ್ಗೆ ಹೋದ್ವಿ, ಅಂದರೆ ರೂಮ್ ನೋಡೋಕ್ಕೆ ಅಂತ ಹೇಳಿ ಹೋದ್ವಿ. ಕ್ಯಾಬ್ಗೆ 100 ರುಪೀಸ್ ತೊಗೊಂಡ್ರು ಅಷ್ಟೇ. ಟೆಂಪಲ್ ಹತ್ರನೇ ನಾವು ರೂಮ್ ಮಾಡಿದ್ದು. ರೂಮ್ ಕೂಡ ತುಂಬ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು, ನಾವು ಇಳಿದ ತಕ್ಷಣವೇ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಟೆಂಪಲ್ ಹೊರಗಡೆದು. ಹಾಗೆ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಟೆಂಪಲ್ ಕೂಡ ಚೆನ್ನಾಗಿದೆ, ಒಳಗೂ ಕೂಡ ತುಂಬ ಚೆನ್ನಾಗಿದೆ. ದೊಡ್ಡದಿದೆ ಇದು ಟೆಂಪಲ್ಲು. ಈ ಮತ್ತೆ ನೋಡ್ತಾ ಇರ್ಬೋದು, ನಾವು ರಾಮ್ ಸೇತುವೆ ನೋಡೋಕ್ಕೆ ಅಂತೇಳಿ ಹೋಗ್ತಾ ಇದ್ವಿ. ಹಾಗೆ ಸಣ್ಣದಾಗಿ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಇಷ್ಟ ಆದರೆ ಈ ವಿಡಿಯೋ ನಿಮಗೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.